ಬೆಳಗ್ಗೆ ಎದ್ದು ಅದೇ ಮನೆ, ಅದೇ ಆಫೀಸು, ಅದೇ ವಾರದ ದಿನಗಳು, ಅದೇ ಸಂಸಾರ ಅಂತ ಇರುವಂತಹ ನಮ್ಮ ಜನಗಳಿಗೆ ವಾರಾಂತ್ಯಕ್ಕೆ ದೇವಸ್ಥಾನ ಸುತ್ತಂತ ಒಂದು ಒಳ್ಳೆ ಸ್ಥಳ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಎಸ್, ಬೆಂಗಳೂರಿನಿಂದ ಕೇವಲ 55 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗದ ಸಮೀಪದಲ್ಲಿರ್ತಕ್ಕಂತಹ ನಂದಿ ಗ್ರಾಮದಲ್ಲಿರುವ ಭೋಗನಂದೀಶ್ವರ ಮತ್ತು ಅರುಣಾಚಲೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ನಿರ್ಮಾಣ ಸರಿಸುಮಾರು 9ನೇ ಶತಮಾನದಲ್ಲಿ ನೊಳಂಬ ರಾಜವಂಶದ ದೊರೆ ನೊಳಂಬಾದಿರಾಜ ಮತ್ತು ರಾಷ್ಟ್ರಕೂಟರ 3ನೇ ದೊರೆ ಗೋವಿಂದರಾಜ ಕ್ರಿಸ್ತಶಕ 809 ಮತ್ತು 810ರಲ್ಲಿ ಬಾಣದೊರೆ ಜಯತೇಜ ಮತ್ತು ದತ್ತಿಯನ ತಾಮ್ರದ ಫಲಕಗಳಲ್ಲಿ ಈ ದೇವಸ್ಥಾನದ ನಿರ್ಮಾಣವು ಉಲ್ಲೇಖವಾಗಿದೆ. ಈ ದೇವಸ್ಥಾನದ ಬಹಳ ವಿಶೇಷ ಏನು ಅಂದರೆ, ಶಿವನ ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ದೇವಸ್ಥಾನ ಶಿವನ ಜೀವನದ 2 ಹಂತಗಳಾಗಿರ್ತಕ್ಕಂತಹ ಬಾಲ್ಯ ಮತ್ತು ಯೌವನವನ್ನು ಪ್ರತಿನಿಧಿಸುತ್ತದೆ. ಹಾಗೆ ಉಮಾಮಹೇಶ್ವರ ದೇವಾಲಯವು ಪಾರ್ವತಿದೇವಿ ಮತ್ತು ಶಿವನ ವಿವಾಹದ 3ನೇ ಹಂತವನ್ನು ವಿವರಿಸುವಂತಹ ಕೆತ್ತನೆಗಳನ್ನು ಈ ದೇವಸ್ಥಾನ ಹೊಂದಿದೆ. ಮತ್ತು ನಂದಿ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂತಹ ಯೋಗಾನಂದೀಶ್ವರ ದೇವಾಲಯ ಏನಿದೆ, ಅದು ಶಿವನ ಜೀವನದ ಅಂತಿಮ ತ್ಯಾಗದ ಹಂತವನ್ನು ಪ್ರತಿನಿಧಿಸುವಂತಹ ದೇವಸ್ಥಾನವಾಗಿದೆ. ಅದರಿಂದ ಈ ಉಮಾಮಹೇಶ್ವರ ದೇವಸ್ಥಾನ ಏನಿದೆ, ಇದು ಅಲ್ಲಿ ಯಾವುದೇ ಉತ್ಸವಗಳು ಕೂಡ ನಡೆಯಲ್ಲ. ಅಂದರೆ ಯಾವುದೇ ಉತ್ಸವಗಳಿಂದ ಅದು ಮುಕ್ತವಾಗಿದೆ. ಮತ್ತು ಈ ದೇವಸ್ಥಾನದ ಹೊರಗೆ ಒಂದು ದೇವಾಲಯದ ಕೊಳ ಅಥವಾ ಪುಷ್ಕರಣಿ ಇದೆ. ಇದನ್ನು ಸ್ಥಳೀಯವಾಗಿ ಶೃಂಗೇರಿ ತೀರ್ಥ ಅಥವಾ ಪಿನಾಕಿ ನದಿಯ ಪೌರಾಣಿಕ ಮೂಲ ಅಂತ ಕೂಡ ಇದನ್ನು ಕರೀತಾರೆ. ಈ ದೇವಾಲಯ ನೊಳಂಬಾದಿರಾಜರ ನಂತರದಲ್ಲಿ ರಾಷ್ಟ್ರಕೂಟರು, ಗಂಗರು, ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯಗಳ ಆಶ್ರಯದಲ್ಲಿ ಕೂಡ ಈ ದೇವಸ್ಥಾನ ಇತ್ತು ಅಂತ ಹೇಳಿ ಇತಿಹಾಸವಿದೆ. ಸಮಯ ಸಿಕ್ಕರೆ ಒಮ್ಮೆ ಭೇಟಿ ಕೊಡಿ. ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ, ನೆಮ್ಮದಿ ಸಿಗೋದಂತೂ ಖಂಡಿತ. ಈ ವಿಡಿಯೋ ಇಷ್ಟ ಆದರೆ ಅಶ್ವಿನಿ ಶ್ರೀನಾಥ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಈ ಸಪೋರ್ಟೇ ನಮಗೆ ಇನ್ನೂ ಇದೇ ಥರದ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ. ಧನ್ಯವಾದಗಳು.